ಅಮೆರಿಕ ಮತ್ತೆ ಚೀನಾ ಇವೆರಡರಲ್ಲಿ ಸೂಪರ್ ಪವರ್ ಯಾವುದು ಅನ್ನೋದು ಈಗ ಮಹತ್ವದ ಪ್ರಶ್ನೆ ಆಗಿದೆ. ಟ್ರಂಪ್ ಮತ್ತೆ ಶಿ ಜಿನ್ಪಿಂಗ್ ಭೇಟಿಯ ಸಂದರ್ಭದಲ್ಲಿ ಏನೋ ಬದಲಾಗ್ತಾ ಇದೆ ಅನ್ನೋದರ ಬಹಳಷ್ಟು ಸೂಚನೆಗಳು ಸಿಕ್ಕಿವೆ. ಜಿನ್ಪಿಂಗ್ ತಮ್ಮ ಬಿಗಿ ಹಿಡಿತ ಮತ್ತೆ ಮೌನದಿಂದಾನೇ ಚಂಚಲ ಮತ್ತೆ ವಾಚಾಳಿ ಟ್ರಂಪ್ ಅವರನ್ನ ಬಯಲು ಮಾಡಿದ್ದಾರೆ. ಟ್ರಂಪ್ ತಮ್ಮದೇ ಬಲವನ್ನ ತೋರಿಸೋದಕ್ಕೆ ವಿವಿಧ ಸನ್ನೆಗಳ ಮೂಲಕ ನೋಡಿದ್ರೆ ಜಿನ್ಪಿಂಗ್ ಅದನ್ನು ಮೀರಿ ಟ್ರಂಪ್ ಅನ್ನ ಮಣಿಸುವಂತ ರೀತಿಯಲ್ಲಿದ್ರು. ಟ್ರಂಪ್ ಬೀಜಿಂಗ್ಗೆ ಹೊರಡೋ ಮೊದಲು ಮತ್ತೆ ನಂತರ ತನ್ನೊಂದಿಗೆ ಇರೋರ ಬಗ್ಗೆ ಬಹಳ ಹೆಮ್ಮೆ ಪಡ್ತಾ ಇದ್ರು. ಚೀನಾ ಈ ಒಂದು ಶಕ್ತಿಯ ಮುಂದೆ ತಲೆ ಬಾಗಬೇಕಾಗತ್ತೆ ಅಂತ ಟ್ರಂಪ್ ಅವರು ಭಾವಿಸಿದ್ರು. ಟ್ರಂಪ್ ತಮ್ಮ ತಂಡದಲ್ಲಿರುವಂತಹ ಜನರು ಅವ್ರ ಕ್ಷೇತ್ರಗಳಲ್ಲಿ ನಂಬರ್ 1 ಅಂತ ಹೇಳಿದ್ರು. ಅವರಲ್ಲಿ ಎಲಾನ್ ಮಸ್ಕ್, ವಿಶ್ವದ ಅತಿ ದೊಡ್ಡ ಆಸ್ತಿ ನಿರ್ವಹಣಾ ಸಂಸ್ಥೆ ಬ್ಲ್ಯಾಕ್ ರಾಕ್ನ ಸಿಇಒ ಲ್ಯಾರಿ ಫಿಂಕ್ ಮತ್ತೆ ಮೈಕ್ರಾನ್ನ ಸಂಜಯ್ ಮೊಹರತ್ರಾ ಮೊದಲಾದವರು ಇದ್ರು. ಟ್ರಂಪ್ ಜೊತೆಗೆ 17 ಪ್ರಮುಖ ಕಂಪನಿಗಳ ಸಿಇಒಗಳು ಇದರಲ್ಲಿ. ಅವರ ವ್ಯವಹಾರಗಳು $16.5 ಟ್ರಿಲಿಯನ್ ಮೌಲ್ಯದಾಗಿವೆ ಅಂತ ಅಂದಾಜು ಮಾಡಲಾಗಿದೆ. ಅವರಿಗೆಲ್ಲ ಚೀನಾದ ಮಾರುಕಟ್ಟೆಯನ್ನ ತೆರೆಯುವಂತೆ ಜಿನ್ಪಿಂಗ್ಗೆ ಹೇಳಲಿದ್ದೀನಿ ಅಂತ ಟ್ರಂಪ್ ಬಡಾಯಿ ಕೊಚ್ಕೊಳ್ತಾ ಇದ್ರು. ಅವರೆಲ್ಲ ಚೀನಾದ ಜನರ ಜೀವನವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾರೆ ಅಂತ ಹೇಳ್ತಾ ಇದ್ರು. ಟ್ರಂಪ್ ತಮ್ಮ ತಂಡದ ಶಕ್ತಿಯನ್ನ ಹೊಗಳ್ತಾನೆ ಇದ್ರು, ಆದ್ರೆ ಚೀನಾ ಮಾತ್ರ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ, ಮರಳಾಗ್ಲೂ ಇಲ್ಲ. ಆದ್ರೆ ಚೀನಾ ಮಸ್ಕ್ ಅವರನ್ನ ತಿರಸ್ಕರಿಸಲಿಲ್ಲ. ಚೀನಾ ಕಂಪನಿಗಳ ಸಿಇಒಗಳು ಕೂಡ ಮಸ್ಕ್ ಜೊತೆಗೆ ಫೋಟೋವನ್ನ ತೆಗೆಸ್ಕೊಳ್ತಾನೆ ಇದ್ರು. ಆದ್ರೆ ಚೀನಾಕ್ಕೆ ತನ್ನದೇ ಆದಂತಹ BYD ಕಾರು ಟೆಸ್ಲಾಗಿಂತ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಅಂತ ಗೊತ್ತಿದೆ. ಅದು ಮಸ್ಕ್ಗೂ ಕೂಡ ಗೊತ್ತಿದೆ. ಚೀನಾ ಬಹಳ ಗಾಂಭೀರ್ಯವನ್ನ ತೋರಿಸ್ತು ಅಲ್ಲಿ. ಅದನ್ನ ಗಮನಿಸೋದು ಮತ್ತೆ ಅದರಿಂದ ಕಲಿಯೋದು ಯೋಗ್ಯವಾಗಿದೆ ಅಂತ ಅನೇಕ ವಿಶ್ಲೇಷಣೆಗಳು ಹೇಳಿವೆ. ಜಿನ್ಪಿಂಗ್ ಅವರ ಗಂಭೀರತೆ ಟ್ರಂಪ್ ಅವರ ಮೇಲೂ ಕೂಡ ಸಕಾರಾತ್ಮಕ ಪರಿಣಾಮವನ್ನ ಬೀರ್ತು ಅಂತ ವಿಶ್ಲೇಷಣೆಗಳು ಹೇಳ್ತಾ ಇವೆ. ಯುರೋಪಿಯನ್ ನಾಗರಿಕರಿಗೆ ಆಗಾಗ್ಗೆ ಏನನ್ನಾದ್ರೂ ಹೇಳುವಂತಹ ಟ್ರಂಪ್ ಜಿನ್ಪಿಂಗ್ ಮುಂದೆ ವಿಧೇಯ ವಿದ್ಯಾರ್ಥಿ ಹಾಕಿ ಕಂಡ್ರು. ಬೀಜಿಂಗ್ನಲ್ಲಿ ಟ್ರಂಪ್ ಅವರ ವರ್ತನೆ ಬದಲಾಗಿತ್ತು ಮತ್ತೆ ಅವ್ರ ಭಾಷಣದಲ್ಲಿ ಹೆಚ್ಚು ಸಂಯಮ ಕಾಣ್ತು. ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ ಅವರ ಪತ್ನಿಯ ಬಗ್ಗೆ ಟ್ರಂಪ್ ಏನ್ ಹೇಳಿದ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಉಕ್ರೇನಿಯನ್ ಅಧ್ಯಕ್ಷರನ್ನ ಶ್ವೇತಭವನದಲ್ಲಿ ಹೇಗೆ ನಡೆಸ್ಕೊಳ್ಳಲಾಯಿತು ಅನ್ನೋದನ್ನ ಕೂಡ ಇಡೀ ಜಗತ್ ನೋಡಿದೆ. ಟ್ರಂಪ್ ಬ್ರಿಟಿಷ್ ಪ್ರಧಾನಿಯ ಬಗ್ಗೆ ಕೂಡ ಟೀಕೆ ಮಾಡಿದ್ರು. ಗ್ರೀನ್ಲ್ಯಾಂಡ್ ಅನ್ನ ಸ್ವಾಧೀನಪಡಿಸ್ಕೊಳ್ಳೋದ್ರ ಬಗ್ಗೆ ಕೂಡ ಅವ್ರು ಮಾತಾಡಿದ್ರು. ಆದ್ರೆ ಜಿನ್ಪಿಂಗ್ ಅವರ ಮುಂದೆ ಟ್ರಂಪ್ ಅವರ ನಡವಳಿಕೆ ಕಂಡು ಇಡೀ ಜಗತ್ತೇ ಅಚ್ಚರಿಪಟ್ಟಿತು. ಯುರೋಪಿಯನ್ ನಾಯಕರ ಎದುರಲ್ಲಿ ಇರುವಂತಹ ಟ್ರಂಪ್ ಒಬ್ರು ಮತ್ತೆ ಜಿನ್ಪಿಂಗ್ ಅವರ ಎದುರು ಕಂಡಂತಹ ಟ್ರಂಪ್ ಇನ್ನೊಬ್ರು ಅನ್ನೋ ಹಾಗಿತ್ತು. ಟ್ರಂಪ್ ಅವರ ಈ ಭೇಟಿಯಿಂದ ಅಮೆರಿಕ ಏನ್ ಗಳಿಸ್ತು? ಟ್ರಂಪ್ ಅವರ ಹೇಳಿಕೆಗಳಿಂದ ಅಮೆರಿಕನ್ ಮಾಧ್ಯಮಗಳು ತೃಪ್ತವಾಗಿಲ್ಲ. ಟ್ರಂಪ್ ಇದನ್ನ ಐತಿಹಾಸಿಕ ಅಂತ ಕರಿತಾ ಇದ್ದಾರೆ. ಆದ್ರೆ ಅಂಥದ್ದು ಏನೋ ಒಂದಾಗಿದೆ ಅಂತ ಸೂಚಿಸುವಂತ ಏನನ್ನು ಕೂಡ ಚೀನಾ ಹೇಳಿಲ್ಲ. ಜಿನ್ಪಿಂಗ್ ಟ್ರಂಪ್ ಅವರನ್ನ ಯಾವುದೇ ರೀತಿಯಲ್ಲಿ ಅವಮಾನಿಸಲಿಲ್ಲ. ಅವರನ್ನ ದುರ್ಬಲ ಕೂಡಗೊಳಿಸೋದಕ್ಕೆ ಅವ್ರು ಪ್ರಯತ್ನ ಪಡಲಿಲ್ಲ. ಅದೇ ಸಂದರ್ಭದಲ್ಲಿ ಅತಿಥಿಯನ್ನ ರಾಜನ್ ಹಾಗೆ ಮೆರೆಸದೇನೆ ಔಪಚಾರಿಕ ರೀತಿಯಲ್ಲಿ ಸರಳವಾಗಿ ಅವರನ್ನ ಗೌರವಿಸಲಾಯಿತು. ಈ ಭೇಟಿ ಇಬ್ಬರು ಶತ್ರುಗಳು ಭೇಟಿ ಆಗ್ತಾ ಇರೋ ಹಾಗೆ ಕಾಣದೇ ಇರೋ ಹಾಗೆ ಚೀನಾ ಬಹಳ ಎಚ್ಚರಿಕೆಯನ್ನ ವಹಿಸಿತು. ಇನ್ನು ಟ್ರಂಪ್ ಭೇಟಿಯ ಮೊದಲ ದಿನಾನೇ ಜಿನ್ಪಿಂಗ್ ಅವರು ಅಮೆರಿಕ ತೈವಾನ್ ಸಮಸ್ಯೆಯನ್ನ ಸರಿಯಾಗಿ ನಿಭಾಯಿಸದೇ ಇದ್ರೆ ಎರಡು ದೇಶಗಳ ನಡುವಿನ ಒಂದು ಉತ್ತಮ ಸಂಬಂಧ ಹಾಳಾಗುತ್ತೆ ಅಂತ ಘೋಷಿಸಿದ್ರು. ಅಂದ್ರೆ ಒಂದ್ ರೀತಿಯಲ್ಲಿ ಜಿನ್ಪಿಂಗ್ ಟ್ರಂಪ್ಗೆ ತೈವಾನ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಅವ್ರು ಪ್ರತಿ ಹಂತದಲ್ಲೂ ಕೂಡ ಅವರಿಗೆ ಮಿತಿಗಳನ್ನ ಹಾಕದಾಗಿತ್ತು. ತೈವಾನ್ ಬಗ್ಗೆ ಅಮೆರಿಕ ಎಚ್ಚರಿಕೆಯನ್ನ ವಹಿಸದೇ ಇದ್ರೆ ಎರಡೂ ದೇಶಗಳ ನಡುವೆ ಸಂಘರ್ಷ ಉಂಟಾಗಬಹುದು ಅಂತ ಅವರು ಟ್ರಂಪ್ಗೆ ಎಚ್ಚರಿಸಿದಾಗ ವರದಿಯಾಗಿದೆ. ತೈವಾನ್ ವಿಷಯವಾಗಿ ಕೇಳಿದಂತಹ ಪ್ರಶ್ನೆಗೆ ಫಾಕ್ಸ್ ನ್ಯೂಸ್ ಸಂದರ್ಶನದಲ್ಲಿ ಟ್ರಂಪ್ ಉತ್ತರಿಸಿದ್ದಾರೆ. ತೈವಾನ್ ಜನರು ತಟಸ್ಥರಾಗಿರ್ಬೇಕು, ನಾನು ಯಾರೂ ಸ್ವತಂತ್ರರಾಗೋದಕ್ಕೆ ಕಾಯ್ತಾ ಇಲ್ಲ. ನಾವು 9500 ಮೈಲುಗಳಷ್ಟು ದೂರ ಹೋಗಿ ಯುದ್ಧ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ತೈವಾನ್ ಸ್ವಲ್ಪ ತಣ್ಣಗಾಗಬೇಕು ಮತ್ತೆ ಚೀನಾ ಕೂಡ ತಣ್ಣಗಾಗಬೇಕು ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಅಂದ್ರೆ ಟ್ರಂಪ್ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತೈವಾನ್ ಕುರಿತು ಅಮೆರಿಕ ಚೀನಾಕ್ಕೆ ಬೆದರಿಕೆಯನ್ನು ಹಾಕ್ತಾ ಇದೆ ಅಂತ ಒಂದು ಕಾಲ ಇತ್ತು. ಆದ್ರೆ ಟ್ರಂಪ್ ತಮ್ಮ ಸ್ವರವನ್ನ ಬದಲಾಯಿಸಿದ್ದಾರೆ. ಈಗ ಚೀನಾ ಬಿಡುಗಡೆ ಮಾಡಿದಂತ ಹೇಳಿಕೆಯಲ್ಲಿ ಅಮೆರಿಕ ಚೀನಾ ಸಮಸ್ಯೆಯನ್ನ ತೀವ್ರ ಎಚ್ಚರಿಕೆಯಿಂದ ನಿಭಾಯಿಸಬೇಕು ಅಂತ ಹೇಳಲಾಗಿದೆ. ಅಮೆರಿಕದ ಹೇಳಿಕೆಯಲ್ಲಿ ತೈವಾನ್ ಬಗ್ಗೆ ಏನನ್ನು ಉಲ್ಲೇಖ ಮಾಡಲಾಗಿಲ್ಲ. ಟ್ರಂಪ್ ಅವರು ಜಿನ್ಪಿಂಗ್ ಅವರೊಂದಿಗೆ ಉತ್ತಮ ಸಭೆಯನ್ನ ನಡೆಸಿದ್ರು ಅಂತ ಒಂದು ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತೆ ಈ ಭೇಟಿಯಲ್ಲಿ ಏನಾಯ್ತು ಅಂತ ಜಗತ್ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದೆ ಅನ್ನೋದು ಕೂಡ ಚೀನಾಗೆ ಗೊತ್ತಿದೆ. ಚೀನಾದ ಮೇಲೆ ಸುಂಕವನ್ನ ವಿಧಿಸೋದಾಗಿ ಪದೇ ಪದೇ ಬೆದರಿಕೆಯನ್ನು ಹಾಕ್ತಾ ಇರುವಂತಹ ಸೂಪರ್ ಪವರ್ ದೇಶದ ಅಧ್ಯಕ್ಷರ ಜೊತೆಗೆ ಜಿನ್ಪಿಂಗ್ ಹೇಗೆ ನಡೆದುಕೊಂಡ್ರು ಅಂತ ಜಗತ್ತು ನೋಡುತ್ತೆ. ಅವ್ರ ಸಭೆ ಹೇಗಿರುತ್ತೆ, ಅವ್ರ ಹೇಳಿಕೆಗಳು ಹೇಗಿರ್ತವೆ ಅನ್ನುವಂತಹ ಕುತೂಹಲ ಆಯಿತು. ತಮ್ಮ ಆರಂಭಿಕ ಭಾಷಣದಲ್ಲಿ ಚೀನಾ ಮತ್ತೆ US ಥುಸಿಡೈಡ್ ಸ್ಟ್ರಾಪ್ನಿಂದ ಮುಕ್ತ ಆಗಬಹುದಾ ಅಂತ ಕ್ಸಿ ಜಿನ್ಪಿಂಗ್ ಅವರು ಕೇಳಿದ್ರು. ಇಲ್ಲಿ ಈಗಾಗಲೇ ಪ್ರಭಾವಿ ಆಗಿರುವಂತಹ ದೊಡ್ಡಣ್ಣನಿಗೆ ತನಗಿಂತನೂ ವೇಗವಾಗಿ ಬೆಳೀತಾ ಇರುವಂತಹ ಚೀನಾ
ಎಲ್ಲಿ ತನ್ನ ಸ್ಥಾನಕ್ಕೆ ಕುತ್ತನ್ನ ತರಬಹುದು ಅನ್ನೋ ಒಂದು ಆತಂಕ, ಯುದ್ಧಕ್ಕೆ ದಾರಿ ಮಾಡಿಕೊಡ್ಬಹುದು ಅನ್ನೋದು ಈ ಥುಸಿಡೈಡ್ಸ್ ಟ್ರ್ಯಾಪ್ ಪರಿಕಲ್ಪನೆಯ ಅರ್ಥ ಆಗಿದೆ. ಆದರೆ ಆ ಒಂದು ಬಲೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಬಹುದಾ ಅಂತ ಕೇಳೋ ಮೂಲಕ ಜಿನ್ಪಿಂಗ್ ಅವರು ತಮ್ಮ ಸ್ಪರ್ಧೆ ಸಂಘರ್ಷಕ್ಕೆ ತಿರುಗೋದಿಲ್ಲ ಅನ್ನೋದನ್ನ ಸೂಚಿಸಿದರು. ಜಿನ್ಪಿಂಗ್ ಅವರು ತಮ್ಮ ಭಾಷಣಗಳಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಮಾತುಕತೆಗಳಲ್ಲಿ ಪದೇ ಪದೇ ಈ ಥುಸಿಡೈಡ್ಸ್ ಟ್ರ್ಯಾಪ್ ಅನ್ನುವಂಥ ಒಂದು ಐತಿಹಾಸಿಕ ಸಿದ್ಧಾಂತವನ್ನು ಉಲ್ಲೇಖ ಮಾಡ್ತಾರೆ. ಈ ಪರಿಕಲ್ಪನೆ ಇವತ್ತಿನ ಜಾಗತಿಕ ರಾಜಕೀಯದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸಾಗಿದೆ. ಥುಸಿಡೈಡ್ಸ್ ಗ್ರೀಕ್ ದೇಶದ ಅಥೆನ್ಸ್ ನಲ್ಲಿದ್ದಂಥ ಇತಿಹಾಸಕಾರ. ಸ್ಪಾರ್ಟಾ ಮತ್ತೆ ಅಥೆನ್ಸ್ ನಡುವಿನ ಯುದ್ಧವನ್ನ ವಿವರಿಸ್ತಾ ಆತ ಆಗಿನ ಪ್ರಬಲ ಸಾಮ್ರಾಜ್ಯವಾಗಿದ್ದಂತಹ ಸ್ಪಾರ್ಟಾದ ಮನಸ್ಸಿನಲ್ಲಿ ಅಥೆನ್ಸ್ ಅನ್ನುವಂಥ ಒಂದು ಹೊಸದಾಗಿ ಬೆಳೀತಾ ಇರುವಂತಹ ಶಕ್ತಿ ಉಂಟು ಮಾಡಿದ ಭಯನೇ ಆ ಎರಡೂ ದೇಶಗಳ ನಡುವಿನ ಭೀಕರ ಯುದ್ಧಕ್ಕೆ ಮೂಲ ಕಾರಣ ಆಯಿತು ಅಂತ ಹೇಳಿದ್ದಾನೆ. ಹೊಸದರ ಬಗೆಗಿನ ಸ್ಥಾಪಿತ ಶಕ್ತಿಯ ಭಯವನ್ನ ಈ ಥುಸಿಡೈಡ್ಸ್ ಟ್ರ್ಯಾಪ್ ಅನ್ನುವಂಥ ಸಿದ್ಧಾಂತ ಸೂಚಿಸುತ್ತೆ. ಹೊಸ ಶಕ್ತಿ ಹೊರಹೊಮ್ಮದಾಗ ಸ್ಥಾಪಿತ ಶಕ್ತಿ ಅಸುರಕ್ಷಿತತೆಯನ್ನು ಅನುಭವಿಸತೊಡಗುತ್ತೆ ಅಂತ ಆತ ಹೇಳ್ತಾನೆ. ಸ್ಥಾಪಿತ ಶಕ್ತಿಯ ಭಯಾನೇ ಯುದ್ಧಕ್ಕೆ ಕಾರಣ ಆಗುತ್ತೆ, ಮತ್ತೆ ಅಂತಿಮವಾಗಿ ಎರಡೂ ಶಕ್ತಿಗಳಿಗೂ ನಷ್ಟ ಆಗುತ್ತೆ. ಈಗ ಚೀನಾ ಮತ್ತೆ ಅಮೆರಿಕ ನಡುವೆ ಯುದ್ಧ ಏನಾದರೂ ನಡೆದ್ರೆ ಎರಡೂ ದೇಶಗಳು ಕೂಡ ನಷ್ಟವನ್ನು ಅನುಭವಿಸುತ್ತೆ ಅಂತ ಜಿನ್ಪಿಂಗ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಜಿನ್ಪಿಂಗ್ ಅಧಿಕಾರದ ಸಮತೋಲನದ ಅರ್ಥವನ್ನು ಕೂಡ ವಿವರಿಸ್ತಾ ಇದ್ದಾರೆ. ಅಮೆರಿಕ ಯಾವುದೇ ತಿಳುವಳಿಕೆಯನ್ನ ಲೆಕ್ಕಿಸದೆ ಏನಾದರೂ ದಾಳಿ ಮಾಡಿದ್ರು ತನಗೆ ತೊಂದರೆ ಇಲ್ಲ ಅಂತ ಜಿನ್ಪಿಂಗ್ ಅವರು ಸೂಚಿಸಿದಾಗಿದೆ. ಟ್ರಂಪ್ ಈಗ ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಇರಾನ್ನೊಂದಿಗಿನ ಯುದ್ಧದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಟ್ರಂಪ್ಗೆ ಗರ್ವಭಂಗ ಆಗಿದೆ. ಇರಾನ್ ಅಂತಂದ್ರೆ ಏನೂ ಅಲ್ಲ ಅಂತಾನೆ ಅವರು ಬಹಳ ತಪ್ಪಾಗಿ ಅಂದಾಜು ಮಾಡಿ ಈಗ ಕೆಟ್ಟಿದ್ದಾರೆ. ಚೀನಾ ಅಮೆರಿಕಕ್ಕೆ ಅದರ ಸ್ಥಾನ ಏನು ಅಂತ ತೋರಿಸದೆ ಮತ್ತೆ ಚೀನಾ ವಿಶ್ವ ಇತಿಹಾಸದ ಬಗ್ಗೆ ಅಜ್ಞಾನಿ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಇದರಲ್ಲಿ ಭಾರತಕ್ಕೂ ಕೂಡ ಪಾಠಗಳಿವೆ. ಟ್ರಂಪ್ ಮತ್ತೆ ಜಿನ್ಪಿಂಗ್ ನಡುವಿನ ಸಭೆಯ ಸಂದರ್ಭದಲ್ಲಿ ತಜ್ಞರು ಭಾರತದತ್ತ ನೋಡ್ತಾ ಇದ್ದಾರೆ. G20 ಸಮಯದಲ್ಲಿ ಭಾರತವನ್ನ ಸೂಪರ್ ಪವರ್ ಅಂತ ಬಿಂಬಿಸೋದಕ್ಕೆ ಹತಾಶ ಪ್ರಯತ್ನಗಳು ನಡೆದವು. ಕಾರ್ಯಕ್ರಮಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಯಿತು, ಆದ್ರೆ ಏನನ್ನೂ ಮಾಡೋದಕ್ಕಾಗಲಿಲ್ಲ. ಭಾರತ ಇನ್ನು ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿದೆ, ಆದ್ರೆ ಬ್ರಿಕ್ಸ್ ಇರಾನ್ ವಿರುದ್ಧದ ಕಾನೂನು ಬಾಹಿರ ಯುದ್ಧವನ್ನ ಖಂಡಿಸಲಿಲ್ಲ. ಇರಾನ್ ಸದಸ್ಯ ರಾಷ್ಟ್ರವಾಗಿದ್ದು ಖಂಡನೆಗೆ ಒತ್ತಾಯ ಮಾಡಿತು. ಬ್ರಿಕ್ಸ್ ವಿದೇಶಾಂಗ ಮಂತ್ರಿಗಳ ಸಭೆಯನ್ನ ಭಾರತದಲ್ಲಿ ನಡೆಸಲಾಯಿತು, ಆದ್ರೆ ಜಂಟಿ ಹೇಳಿಕೆಯನ್ನ ಕೂಡ ನೀಡಲಿಲ್ಲ. ಫೆಬ್ರವರಿ 28ರಿಂದ ಇರಾನ್ ಎದುರು ಯುದ್ಧ ಶುರುವಾದಾಗಿನಿಂದಾನು ಭಾರತದ ವಿದೇಶಾಂಗ ನೀತಿ ಏಕಪಕ್ಷೀಯವಾಗಿದ್ದು ಅದರಿಂದ ಉಂಟಾಗುವಂತಹ ಹಾನಿಯ ಬಗ್ಗೆ ಟೀಕೆಗಳಿವೆ. 12 ವರ್ಷಗಳಿಂದ ಭಾರತದ ವಿದೇಶಾಂಗ ನೀತಿ ಕೇವಲ ಪ್ರಚಾರದ ಅಬ್ಬರದಲ್ಲಿ ಸಿಲುಕು ಹಾಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಯುದ್ಧದ ಮೊದಲು ಭಾರತ ತನ್ನ ಹಳೆಯ ಸ್ನೇಹಿತ ಇರಾನ್ ಅನ್ನ ತ್ಯಜಿಸಿ ತನ್ನ ಹೊಸ ಸ್ನೇಹಿತ ಇಸ್ರೇಲ್ ಅನ್ನ ಅಪ್ಕೊಂಡದ್ದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯಗಳಿವೆ. ಚೀನಾದ ಹಾಗೇನೆ ಭಾರತವು ಕೂಡ ಈ ಸಂಕೀರ್ಣ ಜಗತ್ತಿನಲ್ಲಿ ಗಂಭೀರತೆಯನ್ನು ಪ್ರದರ್ಶಿಸಬೇಕು ಅಂತ ಹೇಳಲಾಗ್ತಾ ಇದೆ. ಭಾರತ ಮತ್ತೆ ಚೀನಾ ಸಮಾನ ಸ್ಥಾನದಲ್ಲಿದ್ದಂಥ ಒಂದು ಸಮಯ ಇತ್ತು, ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಚೀನಾ ಈಗ ಭಾರತಕ್ಕೆ ಬಹಳ ಮುಖ್ಯವಾಗಿದೆ. ಭಾರತ ಚೀನಾದ ಅಪ್ಲಿಕೇಶನ್ಗಳನ್ನ ನಿಷೇಧ ಮಾಡ್ತಾ ಇತ್ತು, ಮತ್ತೆ ಅನೇಕರು ಇಲ್ಲಿ ಸಂತೋಷ ಪಡ್ತಾ ಇದ್ರು. ಭಾರತ ಇವತ್ತು ಚೀನಾದ ಹೂಡಿಕೆಗಾಗಿ ಕಾಯ್ದುಕೊಂಡು ಕೂತಿದೆ, ಮತ್ತೆ ಆ ಜನರು ಈಗ ಮೌನವಾಗಿದ್ದಾರೆ. ಭಾರತ ಚೀನಾದ ಆಮದುಗಳ ಮೇಲೆ ಅವಲಂಬಿತ ಆಗಿದೆ, ಮತ್ತೆ ಚೀನಾದೊಂದಿಗಿನ ನಮ್ಮ ವ್ಯಾಪಾರ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವತ್ತು ಭಾರತದ ವಿದೇಶಾಂಗ ನೀತಿಯ ಭೌಗೋಳಿಕತೆ ಈಗ ಛಿದ್ರಗೊಂಡ ಕಾಣ್ತಾ ಇದೆ, ಆದ್ರೆ ಇಲ್ಲಿನ ಕುರುಡು ಮಡಿಲ ಮಾಧ್ಯಮಕ್ಕೆ ಈ ಸತ್ಯ ಕಾಣ್ದಾಗಿದೆ. ಅದು ಬರೀ ಹಾಡಿ ಹೊಗಳುತ್ತಾ ತನ್ನ ಲಜ್ಜೆಗಿಡಿತನವನ್ನು ಪ್ರದರ್ಶಿಸ್ತಾನೆ ಇದೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.